ನರೇಂದ್ರ ಮೋದಿ ಸರ್ಕಾರದಲ್ಲಿ ಟಿಡಿಪಿ ಹಾಗೂ ಜೆಡಿಯು ರೋಲ್ ಬಹುತೇಕ ಫಿಕ್ಸ್ ಆಗಿದೆ. ಮೇಜರ್ ಪಾರ್ಟ್ನರ್ಗಳನ್ನ ಸಂಭಾಳಿಸೋದೇ ಈಗ ಬಿಜೆಪಿಗೆ ಸವಾಲಿನ ಕೆಲಸ ಆಗಬಹುದು, ಒಂದು ರೀತಿಯ ಬಿಗ್ ಚಾಲೆಂಜ್ ಆಗಬಹುದು. ಈ ಒಂದು ವಿಚಾರ ಅಳದಿರು ತೂಗಿ ಈಗ ಸಚಿವ ಸ್ಥಾನಗಳನ್ನ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಜೋಡಿ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ. ಎರಡೂ ಪಕ್ಷಗಳಿಗೆ ಸಚಿವ ಸ್ಥಾನವನ್ನ ಸಮಾನವಾಗಿ ಹಂಚಲಾಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಟಿಡಿಪಿ ಹಾಗೂ ಜೆಡಿಯುಗೆ ತಲಾ 3 ಸಚಿವ ಸ್ಥಾನವನ್ನ ನೀಡೋದಕ್ಕೆ ನರೇಂದ್ರ ಮೋದಿ ನಿರ್ಧಾರ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಎರಡೂ ಪಕ್ಷಗಳಿಗೆ ತಲಾ 1 ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟರ್ ಪೋಸ್ಟ್ ಪಕ್ಕ ಆಗ್ತಾ ಇದೆ. ಇನ್ನುಳಿದಂತೆ ತಲಾ 2 ರಾಜ್ಯ ಖಾತೆಗಳನ್ನ ನೀಡೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿದೆ. ಆದರೆ ಬಿಜೆಪಿಯ ಈ ತೀರ್ಮಾನಕ್ಕೆ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಕೇವಲ 3 ಸಚಿವ ಸ್ಥಾನಗಳಿಗೆ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ನಾಯ್ಡು ಹಾಗೂ ನಿತೀಶ್ ಹೇಳಿದ್ದಾರಂತೆ. ವಿಶೇಷ ಅಂದ್ರೆ ಈ 3 ಸಚಿವ ಸ್ಥಾನಗಳ ಪೈಕಿ 1 ಮಾತ್ರ ಕ್ಯಾಬಿನೆಟ್ ದರ್ಜೆ, ಇನ್ನುಳಿದ 2 ಕೂಡ ರಾಜ್ಯ ಖಾತೆ ಸಚಿವ ಸ್ಥಾನ. ಸೊ ಇದಕ್ಕೆ ನಾಯ್ಡು ಹಾಗೂ ನಿತೀಶ್ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಇನ್ನು ವಿಚಿತ್ರ ಅಂದ್ರೆ ಟಿಡಿಪಿ ಈಗಾಗಲೇ ಲೋಕಸಭಾ ಸ್ಪೀಕರ್ ಸ್ಥಾನವನ್ನ ಕೇಳಿದೆ, ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಆದರೆ ಈ ಒಂದು ಬೇಡಿಕೆಗೆ ಬಿಜೆಪಿ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಈಗಾಗಲೇ NDA ಮೀಟಿಂಗ್ನಲ್ಲಿ ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ರಾಷ್ಟ್ರಪತಿಗಳಿಗೆ ಈಗಾಗಲೇ ತಾವೇನು ಸಪೋರ್ಟ್ ಮಾಡ್ತಾ ಇದ್ದೀವಿ NDA ಸರ್ಕಾರಕ್ಕೆ, ಬಿಜೆಪಿಗೆ ಅನ್ನೋ ಒಂದು ಪತ್ರವನ್ನು ಕೂಡ ರವಾನೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದು ಫಿಕ್ಸು, ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಆದರೆ ಜೆಡಿಯು ಹಾಗೂ ಟಿಡಿಪಿಯ ಪಾತ್ರ ಏನು ಇದರಲ್ಲಿ? ಅವ್ರಿಗೆ ಯಾವ ರೀತಿಯ ಸಚಿವ ಸ್ಥಾನ, ಎಷ್ಟರ ಮಟ್ಟಿಗೆ ಆ ಒಂದು ಸಚಿವ ಸ್ಥಾನಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.